ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗೆ ಮರುಪರೀಕ್ಷೆ ಬರೆಯುವುದಕ್ಕೆ ಅನುಮತಿಯನ್ನು ಕೊಡಲಾಗಿದೆ. ಮರುಪರೀಕ್ಷೆ ಇದೇ ಮನುಷ್ಯ ಕ್ವೆಶ್ಚನ್ ಪೇಪರ್ ಲೀಕ್ ಮಾಡಿದ್ದು ಇಂಡೈರೆಕ್ಟ್ಲಿ ಎಷ್ಟೊಂದು ಜನಗಳ ಸಾವಿಗೆ ಕಾರಣವಾಗಿತ್ತು. ಇಂಡೈರೆಕ್ಟ್ಲಿ ನಿಮಗೊಂದು ಮರುಪರೀಕ್ಷೆ ಇದೆಯಲ್ಲ, ನೂರಾರು ಕೋಟಿಗಳ ಎಕ್ಸಸೈಸ್ ಇರಿಯೋದು. ಒಂದು ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಲೀಕ್ ಆಗುತ್ತಲ್ಲ, ನೂರಾರು ಕೋಟಿ ರೂಪಾಯಿಗಳ ವಿಚಾರ ಇದು. ಏನ್ರಿ ಎಕ್ಸಾಮು ಕ್ವೆಶ್ಚನ್ ಪೇಪರ್ ಪ್ರಿಂಟ್ ಮಾಡಿಬಿಡ್ತಾರೆ, ಕಳಿಸ್ಬಿಡ್ತಾರೆ. ನೂರಾರು ಕೋಟಿ ಖರ್ಚಾಗುತ್ತೆ ಇದಕ್ಕೆ. ಅಂಥ ವ್ಯಕ್ತಿಗೆ ನಮ್ಮ ಹೈಕೋರ್ಟ್ ಇವತ್ತಿಗೆ ಅನುಮತಿ ಕೊಟ್ಟಿದೆ. ಇರಲಿ, ಪೊಲೀಸ್ ಕಸ್ಟಡಿಯಲ್ಲಿ ಇದ್ದುಕೊಂಡೇ ಅವನು ಎಕ್ಸಾಮ್ ಬರೀಬೇಕು. ಅವನ ಭವಿಷ್ಯವನ್ನು ಗಮನದಲ್ಲಿ ಇಟ್ಕೊಂಡು ಅವನು ಮಾಡಿರೋ ಕೆಲಸಕ್ಕೆ ಶಿಕ್ಷೆ ಏನಾದರೂ ಆಗಲಿ ಅಂತ ಕೋರ್ಟ್ನ ಅರ್ಥ. ಮಾಡಿರೋ ಕೆಲಸಕ್ಕೆ ಶಿಕ್ಷೆ ನಾಳಿದಿನ ಏನು ಬೇಕಾದರೂ ಆಗಲಿ, ಅವನು ಎಕ್ಸಾಮ್ ಬರೀಬೇಕಾದ್ರೆ ಪೊಲೀಸ್ ಕಸ್ಟಡಿಯಲ್ಲಿಯೇ ಅವನ ಪರೀಕ್ಷೆ ಬರೆಯಲಿ ಅಂತ ಒಂದು ಅನುಮತಿ ಸಿಕ್ಕಿರೋದಲ್ಲಿ ಎಕ್ಸಾಮ್ ಬರ್ಕೊಳ್ಳಿ. ಪಾಸ್ ಆಫ್ ಫೇಲ್ ನಾಳೆ ದಿನ ಮುಂದಿನ ವಿಚಾರ. ಅದು ಅವನೇನು ತಪ್ಪು ಮಾಡಿದ್ದಾನಲ್ಲ, ನಾಳೆ ಕೋರ್ಟ್ ಏನು ಹೇಳ್ತಾ ಶಿಕ್ಷೆ ಆಗಲಿ ಅಂತ. ಜೂನ್ 21ನೇ ತಾರೀಕು ನೀಟ್ನ ಮರುಪರೀಕ್ಷೆ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಆರೋಪಿ ಯಶ್ ಯಾದವ್ಗೆ ಅವನು ಪೊಲೀಸ್ ಕಸ್ಟಡಿಯಲ್ಲಿಯೇ ಎಕ್ಸಾಮ್ ಬರಲಿ ಅಂತೇಳಿ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ.